ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ 13 ಬಗ್ಗೆ ಈಗಾಗಲೇ ಭಾರಿ ಚರ್ಚೆ ಶುರುವಾಗಿದೆ. ಪ್ರೋಮೋ ಬಿಡುಗಡೆಯಾದ ನಂತರ ಯಾರು ಸ್ಪರ್ಧಿಗಳಾಗಿ ಮನೆಗೆ ಎಂಟ್ರಿ ಕೊಡಬಹುದು ಎಂಬ ಕುತೂಹಲ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ. ಸೊ ಈ ಬಾರಿ ಬಿಗ್ ಬಾಸ್ ಇಂದಿನ ಸೀಸನ್ಗಳಿಗಿಂತ ವಿಭಿನ್ನವಾಗಿರ್ಬೋದು ಎಂಬ ಮಾತುಗಳು ಕೂಡ ಕೇಳಿ ಬರ್ತವೆ. ಕಳೆದ ಸೀಸನ್ಗಳಲ್ಲಿ ಸ್ವರ್ಗ ನರಕ, ಜೋಡಿ ವರ್ಸಸ್ ಒಂಟಿ ಎಂಬ ಹೊಸ ಕಾನ್ಸೆಪ್ಟ್ಗಳು ನೀಡಿದ್ದ ಬಿಗ್ ಬಾಸ್ ಈ ಬಾರಿ ಮತ್ತೊಂದು ಹೊಸ ಪ್ರಯೋಗಕ್ಕೆ ಕೈ ಹಾಕ್ಬೋದು ಅಂತಲೂ ಕೂಡ ಎನ್ನಲಾಗ್ತಿದೆ. ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ಮನರಂಜನಾ ವಲಯದ ಮೂಲಗಳ ಪ್ರಕಾರ ಕೆಲವು ಹೆಸರುಗಳು ಹೆಚ್ಚು ಸದ್ದು ಮಾಡ್ತಿವೆ. ಸೊ ಅದರಲ್ಲಿ ಮೊದಲನೇದಾಗಿ ನೋಡೋದಾದರೆ ನಮ್ಮ ಇನ್ಫ್ಲೂಯೆನ್ಸರ್ ಆಗಿರುವಂತಹ ವರುಣ್ ಆರಾಧ್ಯ, ಸೊ ಹಾಗೆಯೇ ಮಧುಶ್ರೀ ಭೈರಪ್ಪ, ಸೊ ಹಾಗೆಯೇ ರಾಘು ವರ್ಸಸ್ ರಾಗಿಣಿ, ಸೊ ನಂತರ ಕನ್ನಡದ ಆ್ಯಂಕರ್ ಸುಷ್ಮಾ ಖೇರಾವ್, ಸೊ ನೆಕ್ಸ್ಟು ನಮ್ಮ ಬಾಳು ಬೆಳಗುಂದಿ, ಸೊ ನೆಕ್ಸ್ಟ್ ಬಂದು ಪ್ರಿಯಾಂಕಾ ಏಳುಮಲೈ, ಸೊ ಇವಾಗ ನಿನದ ಹರ್ಷಿತ್ ಅವರು, ಸೊ ಹುಲಿ ಕಾರ್ತಿಕ್, ಸೊ ಈ ರೀತಿ ಎಲ್ಲ ಹೆಸರುಗಳು ಒಂದೊಂದಾಗೆ ಬರ್ತಿದೆ. ಜೊತೆಗೆ ನಮ್ಮ ಡ್ರ್ಯಾಗನ್ ಮಂಜು ಅವರು, ಹಾಗೆಯೇ ಮೌನ ಗುಡ್ಡೆಮನೆ, ಸೊ ಕನ್ನಡದ ಸೀರಿಯಲ್ ಆ್ಯಕ್ಟರ್ಸ್ ಅಂತ ಹೇಳ್ಬೋದು. ಸೊ ನಂತರ ನಮ್ಮ ಇನ್ಫ್ಲೂಯೆನ್ಸ್ ಮೋಸ್ಟ್ ಫೇಮಸ್ ಆಗಿರುವಂಥ ಸ್ಯಾಮ್ ಸಮೀರ್, ಇವರೆಲ್ಲ ಬರ್ಬೋದು ಅಂಥೇಳಿ ನಿರೀಕ್ಷೆ ತುಂಬಾ ಇದೆ. ಆದರೆ ಒಂದು ವಿಷಯ ಸ್ಪಷ್ಟ, ಇವೆಲ್ಲವೂ ಇನ್ನೂ ಅಧಿಕೃತವಾಗಿ ದೃಢಪಟ್ಟ ಮಾಹಿತಿ ಅಲ್ಲ. ಬಿಗ್ ಬಾಸ್ ತಂಡ ಸಾಮಾನ್ಯವಾಗಿ ಸ್ಪರ್ಧಿಗಳ ಪಟ್ಟಿಯನ್ನು ಕೊನೆಯ ಕ್ಷಣದವರೆಗೆ ರಹಸ್ಯವಾಗಿ ಇಡುತ್ತದೆ. ಸೊ ಈಗ ನಿಮ್ಮ ಒಂದು 3 ನಿಮಿಷದ ವಿಡಿಯೋವನ್ನು ಸೊ ನಮ್ಮ ಒಂದು ಕಲರ್ಸ್ ವಾಹಿನಿಗೆ ಕಳಿಸಿ ಅಂತೇಳಿ ಸೊ ಪ್ರೋಮೋ ಕೂಡ ಬಿಟ್ಟಿದ್ದಾರೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇರೋರು ಕೂಡ ಸೊ ಅಲ್ಲಿ ಹೋಗಿ ನಿಮ್ಮ ಒಂದು ವೀಡಿಯೋಸ್ನ ಸೊ ನಿಮ್ಮ ಒಂದು ಬಯೋಗ್ರಫಿನ ಹಾಕ್ಬೋದು. ಸೊ ಆಗ ಸೆಲೆಕ್ಟ್ ಆಗ್ಬೋದು ಅಂತಲೂ ಕೂಡ ತಿಳಿಸಿದ್ದಾರೆ. ಕಳೆದ ಸೀಸನ್ನಲ್ಲಿ ಗಿಲ್ಲಿ ನಟರಾಜ್ ಅಂದರೆ ಗಿಲ್ಲಿ ನಟ, ಅಶ್ವಿನಿ, ಜಾನ್ವಿ ಹಾಗೂ ಧ್ರುವಂತ್ ಅವರಂತಹ ಬಲಿಷ್ಠ ಸ್ಪರ್ಧಿಗಳು ಪ್ರೇಕ್ಷಕರ ಗಮನ ಸೆಳೆದಿದ್ರು. ಈ ಬಾರಿ ಕೂಡ ಅದೇ ರೀತಿಯ ವ್ಯಕ್ತಿತ್ವಗಳು, ಸೊ ವಿಭಿನ್ನ ಹಿನ್ನೆಲೆಯ ಸ್ಪರ್ಧಿಗಳು ಹಾಗೂ ಮನರಂಜನೆ ನೀಡಬಲ್ಲ ಸದಸ್ಯರನ್ನು ಆಯ್ಕೆ ಮಾಡುವ ಸಾಧ್ಯತೆ ಇದೆ. ಇನ್ನೊಂದು ಕುತೂಹಲಕಾರಿ ಚರ್ಚೆ ಎಂದರೆ ಈ ಬಾರಿ ಕೆಲವು ಹಳೆಯ ಸ್ಪರ್ಧಿಗಳಿಗೂ ಮತ್ತೆ ಅವಕಾಶ ಸಿಗಬಹುದು ಎಂಬುದು, ಜೊತೆಗೆ ಸಾಮಾನ್ಯ ಜನರಿಗೆ ಅವಕಾಶ ನೀಡುವ ಬಗ್ಗೆ ಕೂಡ ಪ್ರೋಮೋದಲ್ಲಿ ಸುಳಿವು ಸಿಕ್ಕಿರುವುದರಿಂದ ಸೊ ಅಭಿಮಾನಿಗಳ ನಿರೀಕ್ಷೆ ಹೆಚ್ಚಾಗಿದೆ. ಕೆಲವು ಮೂಲಗಳ ಪ್ರಕಾರ ಈ ಸೀಸನ್ ಸುಮಾರು 140 ದಿನಗಳ ಕಾಲ ನಡೆಯಬಹುದು ಎಂಬ ಮಾತುಗಳು ಕೇಳಿ ಬರ್ತಾಯಿವೆ. ಆದರೆ ನಿಜವಾದರೆ ಸ್ಪರ್ಧಿಗಳಿಗೆ ಇದು ದೈಹಿಕ ಮತ್ತು ಮಾನಸಿಕವಾಗಿ ದೊಡ್ಡ ಸವಾಲಾಗಬಹುದು. ಹಾಗಾದರೆ ನಿಮ್ಮ ಅಭಿಪ್ರಾಯ ಏನು? ಈ ಬಾರಿ ಬಿಗ್ ಬಾಸ್ ಮನೆಗೆ ಯಾರು ಹೋಗಬೇಕು ಎಂದು ನೀವು ಬಯಸುತ್ತೀರಿ ಮತ್ತು ಮೇಲಿನ ಹೆಸರುಗಳಲ್ಲಿ ಯಾರು ಖಂಡಿತವಾಗಿ ಸ್ಪರ್ಧಿ ಆಗ್ಬೋದು ಎಂದು ನಿಮಗೆ ಅನಿಸುತ್ತದೆ ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಹೊಸಬ್ರು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲಾಗಲ್ಲಿ ಮತ್ತೊಂದಷ್ಟು ಇಂಟ್ರೆಸ್ಟಿಂಗ್ ಆಗಿರೋಂಥ ವಿಷಯವೊಂದಿಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಟೇಕ್ ಕೇರ್, ಎಲ್ರಿಗೂ ಲವ್ ಯು ಆಲ್.